ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಹರ್ಷಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ಬಂದ್ಬಿಟ್ಟು ಹಸುಗಳದ್ದು ಲೋಡಿಂಗು. ಪಂಜಾಬಲ್ಲಿ ನಾವು ಹಸುಗಳು ಯಾವ ಥರ ಲೋಡ್ ಮಾಡ್ತೀವಿ, ಹಸುಗಳು ಯಾವ ಥರ ತೊಗೊಂಡ್ಬರ್ತೀವಿ ಸೇಫ್ಟಿಯಾಗಿ, ಮತ್ತು ಹಸುಗಳ ಜೊತೆ ಏನೇನು ಬರ್ತವೆ, ಮೆಡಿಸಿನ್ ಆಗಲಿ, ಫುಡ್ ಆಗಲಿ ನಾವು ಯಾವ ಥರ ತರ್ತೀವಿ ಅಲ್ಲಿಂದ ಪ್ರತಿಯೊಂದು ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ಬನ್ನಿ ಇವಾಗ ಗೈಸ್, ಇವಾಗ ಡಾಕ್ಯುಮೆಂಟ್ಸ್ ಮಾಡಿಸ್ಬೇಕು ಹಸುಗಳಿಗೆ. ಅಂದರೆ ಅಲ್ಲಿಗೆ ಇಲ್ಲಿಂದ ಪಂಜಾಬಿಂದ ನಾವು ಹಸುಗಳು ತೊಗೊಂಡೋಗ್ಬೇಕು ಅಂದರೆ ಸುಮ್ಮನೆ ಯಾವುದೇ ಕಾರಣಕ್ಕೂ ತೊಗೊಂಡೋಗೋಕ್ಕಾಗಲ್ಲ. ಬಜರಂಗ ದಳದವರು, ಶಿವಸೇನೆಯವರು ಆರಾಮಾಗಿ ಹಿಡಿದ್ಬಿಡ್ತಾರೆ. ನಾವು ಮಾಡೋ ಕೆಲಸ ಕರೆಕ್ಟಾಗಿರಬೇಕು ಗೈಸ್. ಪ್ರೆಗ್ನೆಂಟ್ ಹಸುಗಳು, ನಾನ್ ಪ್ರೆಗ್ನೆಂಟ್ ಹಸುಗಳನ್ನ ಅಂದರೆ ಕುಯ್ಯೋಕ್ಕೆ, ಸ್ಲಾಟ್ರಿಂಗಿಗೆಲ್ಲ ತೊಗೊಂಡೋಗೋ ಥರ ಇರಬಾರ್ದು. ಎಲ್ಲ ಲೀಗಲಾಗಿ ಒಳ್ಳೊಳ್ಳೆ ಹಸುಗಳು ತೊಗೊಂಡೋಗ್ಬೇಕು. ಈಗ ಅದಕ್ಕೆ ಎಲ್ಲ ಹಸುಗಳಿಗೂ ಹೆಲ್ತ್ ಚೆಕಪ್ ಆಗುತ್ತೆ. ಡಾಕ್ಟರ್ ಬಂದು ಎಲ್ಲ ಹೆಲ್ತೆಲ್ಲ ಚೆಕಪ್ ಮಾಡಿ, ಹೆಲ್ತ್ ಚೆಕಪ್ ಆದಮೇಲೆ ಲೈಸೆನ್ಸ್ ಆಗುತ್ತೆ. ಅಂದರೆ ಟ್ರಾನ್ಸ್ಪೋರ್ಟ್ ಲೈಸೆನ್ಸ್ ಆಗೋಗುತ್ತೆ, ಪರ್ಮಿಟ್ ಆಗುತ್ತೆ. ಪರ್ಮಿಟ್ ಆದಮೇಲೆ ನಾವು ಹಸುಗಳು ತೊಗೊಂಡೋಗ್ಬೋದು. ಸೊ ಈಗ ಪರ್ಮಿಟ್ ಮಾಡಿಸ್ಬೇಕು, ಡಾಕ್ಯುಮೆಂಟ್ ಮಾಡಿಸೋಕೆ ಇನ್ನೊಬ್ಬರನ್ನ ಕಳಿಸ್ತಾ ಇದ್ದೀನಿ. ಈಗ ನಾವು ಬಂದುಬಿಟ್ಟು ಈಗ ಮೆಡಿಸಿನ್ ತರಕ್ಕೆ ಹೋಗ್ತಿದ್ದೀವಿ. ಮೆಡಿಸಿನ್ ಮತ್ತು ನಮಗೆ ಒಣಲ್ ಬೇಕು. ಒಣಲ್ನ ಫುಲ್ಲು ಲೋಡ್ ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡ ಬ್ಯಾಗಲ್ಲಿ ತರಕ್ಕೆ ಹೋಗ್ತಿದ್ದೀವಿ. ಬೆಳಗ್ಗೆ ಹೋಗಿ ಫೀಡು ಮತ್ತು ಫೀಡು ಮ್ಯಾಟೆಲ್ಲ ತೊಗೊಂಡಿದ್ದೀನಿ. ಸುಮಾರು ಜನ ಮ್ಯಾಟ್ ಕೇಳ್ತಾರೆ ಅಂತ ಫೀಡು ಮ್ಯಾಟೆಲ್ಲ ತೊಗೊಂಡಿದ್ದೀನಿ. ಸೊ ಬನ್ನಿ ಗೈಸ್, ಇವಾಗ ಏನೇನು ಐಟಮ್ ಬೇಕೋ ಅದೆಲ್ಲ ತರಕ್ಕೆ ಹೋಗ್ತಾ ಇದ್ದೀವಿ. ಈಗ ಬಂದುಬಿಟ್ಟು ಈಗ ಶೈಲೇಜ್ ಬರ್ತಾ ಇದೆ ನಮ್ಮ ಫಾರ್ಮ್ಗೆ. ಶೈಲೇಜ್ ತೊಗೊಂಡಿದ್ದೀನಿ, ಮತ್ತು ಫೀಡಿಂಗ್ ಎಲ್ಲ ತೊಗೊಂಡಿದ್ದೀನಿ. ಕಾರ್ಗಿಲ್ ಟ್ರಾನ್ಸಿಷನ್ ಮಿಕ್ಸು, ಮತ್ತು ನಮ್ಮ ಬೇರೆ ಹಸುಗಳಿಗೆ ಇನ್ನೊಂದು ಥರದ ಫೀಡು, ಟೋಟಲ್ 2 ಥರದ ಫೀಡು, ಮತ್ತು ರವೆ ಬೂಸ 2 ಥರದ ಫೀಡು, ಮತ್ತು ಶೈಲೇಜು, ಒಣಲ್ ಎಲ್ಲ ತೊಗೊಂಡಾಗಿದೆ. ಅಲ್ಲಿ ಈಗ ಒಣಲ್ ತುಂಬಕ್ಕೆ ಚೀಲ ತೊಗೊಂಡು ಹೋಗ್ತಾ ಇದ್ದೀವಿ. ದೊಡ್ಡ ಚೀಲಗಳು ಬೇಕು, ಸಣ್ಣಕ್ಕೆ ಆಗಲ್ಲ ನಮಗೆ. ಮನೆಗೂ ಇವಾಗ 2 ಕಾಂಪಿಟೇಷನ್ ಹಸುಗಳು ತರ್ತಾ ಇದ್ದೀನಿ ನನ್ನ ಮನೆಗೆ ಅಂತ. ಅಂದರೆ ಹಾಲು ಜಾಸ್ತಿ ಕರಿಯೋ ಹಸುಗಳು ಗೈಸ್. ಕಾಂಪಿಟೇಷನ್ ಹಾಲು ಜಾಸ್ತಿ ಕರಿಯೋ ಹಸುಗಳು ತರ್ತಾಯಿದ್ದೀನಿ ನಮ್ಮ ಮನೆಗಿರಲಿ ಅಂತ. ಸೊ ಆ ಹಸುಗಳು ನಾನು ತೋರಿಸ್ತೀನಿ. ನಮ್ಮ ಫಾರ್ಮಿಗೆ ಬಂದು ಲೈವಲ್ಲಿ ನೋಡ್ಬೋದು. ವೀಡಿಯೋದಲ್ಲಿ ನಾನು ತೋರಿಸಿಲ್ಲ. ಸೊ ಆ ಹಸುಗೆ ಮೇವು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಹಂಗಾಗಿ ಅದಕ್ಕೆ ಒಣಲ್ ಜಾಸ್ತಿ ಬೇಕು. ಹಾಗಾಗಿ ದೊಡ್ಡ ಬ್ಯಾಗ್ಗಳನ್ನ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಮೆಡಿಸಿನ್ಗಳು ಬೇಕು. ಇವಾಗ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದೀವಿ. ಏನೇನೋ ಹೇಳಿದ್ದಾರೆ, ಮೆಡಿಸಿನ್ಸ್ ಕಳಿಸಿದ್ರು, ವಾಟ್ಸಪ್ ಮಾಡಿದ್ದಾರೆ. ಸೊ ಆ ಮೆಡಿಸಿನ್ನ ತೊಗೊಂಡು ಬರಬೇಕು. ಕೇರ್ ಟೇಕರ್ ನಮಗೊಂಥರ ಡಾಕ್ಟರ್ ಇದ್ದಂಗೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಕೇರ್ ಮಾಡಿಕೊಂಡು ಫುಲ್ ಅವ್ರಿಗೆ ನೀಟಾಗಿ ಟ್ರೈನ್ ಆಗಿದೆ. ಇಂಜೆಕ್ಷನ್ ಏನಾದ್ರು ಕೊಡಬೇಕಂದ್ರೆ ಇಂಜೆಕ್ಷನ್ ಕೊಡ್ತಾರೆ. ಮತ್ತು ನಮಗೆಲ್ಲ ಪ್ರತಿಯೊಂದು ಪಾಯಿಂಟಲ್ಲೂ ಡಾಕ್ಟರ್ ಬರ್ತಾರೆ. ನಾವೆಲ್ಲೆಲ್ಲ ಹಸುಗಳು ಗಾಡಿ ನಿಲ್ಲಿಸ್ತೀವಿ. ಟೋಟಲ್ 5-6 ಸ್ಟಾಪ್ ತಗೊಳುತ್ತೆ. ಆ 6 ಸ್ಟಾಪಲ್ಲೂ ಬರ್ತಾರೆ ಡಾಕ್ಟ್ರು. ಲೈವ್ ಆಗಿ ಎಲ್ಲ ಹಸುಗಳು ಇನ್ನೊಂದ್ಸತಿ ಚೆಕ್ ಮಾಡ್ತಾರೆ. ಟೆಂಪ್ರೇಚರಲ್ಲಿ ನಮ್ಮ ಕೇರ್ ಟೇಕರ್ ಚೆಕ್ ಮಾಡ್ತಾರೆ. ಟೆಂಪ್ರೇಚರ್ ಏನಾದರೂ ಇತ್ತು, ಸಣ್ಣ ಪುಟ್ಟ ಇದ್ದರೆ ಅವರೇ ನೋಡ್ಕೊಂಡು ಡೈಲಿ ಡಾಕ್ಟರ್ ವಿಸಿಟ್ ಇದ್ದೇ ಇರುತ್ತೆ. ಡಾಕ್ಟರ್ ಬಂದು ಎಲ್ಲ ಹಸುಗಳನ್ನ ಚೆಕ್ ಮಾಡ್ತಾರೆ ಪಾಯಿಂಟ್ಗಳಲ್ಲಿ. ಆಮೇಲೆ ನಮ್ಮ ಮನೆಗೆ ತಲುಪುತ್ತೆ. ನಮ್ಮ ಮನೆಗೆ ತಲುಪೋಕ್ಕೂ ಮುಂಚೆ ಇವಾಗ ನಾನು ಹೇಳಿದ್ದೀನಿ ಆವಾಗಲೇ, ಹೆಲ್ತ್ ಸರ್ಟಿಫಿಕೇಟ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಲೈಸೆನ್ಸ್ ಆಗುತ್ತೆ, ಪರ್ಮಿಟ್ ಆಗುತ್ತೆ, ಟ್ರಾವೆಲ್ ಪರ್ಮಿಟು ಎಲ್ಲ ಆಗಿ ಈಗ ಸ್ಕೂಲ್ಗೆ ಬರೋದು, ಲೋಡ್ ಆಗೋದು. ಸಂಜೆ ಲೋಡ್ ಮಾಡಬೇಕು ಗೈಸ್. ಸಂಜೆ ಈಗ ತುಂಬ ಬಿಸಿಲಿದೆ. ಸಂಜೆ ಒಂದು 7 ಗಂಟೆ 7:30 ಅಷ್ಟೊತ್ತಿಗೆ ಲೋಡ್ ಮಾಡಬೇಕು. ಈಗ ಬಂದುಬಿಟ್ಟು ಟೈಮು 1:30 ಆಗಿದೆ. 1:30 ಟೈಮು ಲೋಡ್ ಮಾಡಿ ಪಟ್ಟಂತ ಸಂಜೆ ನಾವು ನಾಳೆ ಹೊರಡಬೇಕು ಗೈಸ್. ನಾಳೆ ನಾವು ವಾಪಸ್ ಕರ್ನಾಟಕ ಹೊರಡಬೇಕು. ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲು. ಇಲ್ಲಿಗೆ ಬಂದ್ರು ಅಂತ ನಮಗೆ ಸಖತ್ತು ಬಿಸಿಲು ತಡೆಯೋಕ್ಕಾಗಲ್ಲ. ನಮ್ಮ ನಾರ್ಮಲ್ ಕರ್ನಾಟಕದಲ್ಲಿ ಇಷ್ಟೊಂದು ಬಿಸಿಲು ಇರಲ್ಲ. ಎಷ್ಟೇ ಟೆಂಪ್ರೇಚರ್, ಎಷ್ಟೇ ಬೇಸಿಗೆ ಹೋದ್ರೂ ಇಷ್ಟು ಬಿಸಿಲು ಇರಲ್ಲ. ಮುಖ ಎಲ್ಲ ಬ್ಲ್ಯಾಕ್ ಆದಂಗೆ ಹೋಗ್ಬಿಟ್ಟಿದೆ ಗೈಸ್. ನಂದೊಂದು ಪಿಂಪಲ್ ನೀವೇ ನೋಡಿದ್ದೀರಾ, ಎಷ್ಟು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ನಾನು ಫುಲ್ ಕಮ್ಮಿ ಆಗಿಬಿಟ್ಟಿತ್ತು. ಸೊ ನೀರು ಚೇಂಜ್ ಆಯಿತು, ವೆದರ್ ಚೇಂಜ್ ಆಯಿತು. ಸೊ ಸ್ವಲ್ಪ ಮತ್ತು ನಾನು ಮೆಡಿಸಿನ್ಸ್ ತರಲಿಲ್ಲ. ನಾನು ಮನೆಯಿಂದ ಪಿಂಪಲ್ಸಿಗೆ ಮೆಡಿಸಿನ್ ತರಲಿಲ್ಲ. ಸೊ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲೂ ಅಷ್ಟೇ ಹಸುಗಳು ನೋಡೋಕೆ ಹೋಗ್ತೀವಿ, ಅದು ಇದು ಮತ್ತು ಸ್ವೆಟ್ ಜಾಸ್ತಿ ಆಗ್ತೀವಿ. ಹಂಗಾಗಿ ಪಿಂಪಲ್ಸ್ ಜಾಸ್ತಿ ಆಗೋಗ್ತದೆ. ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಲೈಟಾಗಿ. ಮತ್ತೆ ಅಲ್ಲಿ ಹೋಗಿದ ತಕ್ಷಣ ಮತ್ತೆ ಮೆಡಿಸಿನ್ ಮಾಡಿಸ್ಬೇಕು ಡಾಕ್ಟರ್ ಹತ್ರ. ಮತ್ತೆ ಚೆಕ್ ಮಾಡಿಸಿ, ನಾನು ಪಂಜಾಬಲ್ಲೇ ಚೆಕ್ ಮಾಡಿಸಿದ್ದೀನಿ ಡಾಕ್ಟರ್ ಹತ್ರ. ಸೊ ಇವಾಗ ಹೋಗೋಕ್ಕಾಗಿಲ್ಲ ಟೈಮು. ಅವ್ರು ವೀಡಿಯೋ ಕಾಲಲ್ಲೇ ನೋಡಿ ಹಸುಗಳನ್ನ, ವೀಡಿಯೋ ಕಾಲಲ್ಲೇ ನನ್ನ ಮುಖ ನೀಟಾಗಿ ನೋಡಿ ಮೆಡಿಸಿನ್ ಹೇಳ್ತಾರೆ. ಆ ಮೆಡಿಸಿನ್ ಅಲ್ಲೇ ತೊಗೊಂಡು ಕ್ಲಿಯರ್ ಮಾಡ್ಕೊಬೇಕು. ಸೊ ಬನ್ನಿ ಗೈಸ್, ಇವಾಗ ಹೋಗಿ ಯಾವ್ದು ಮೆಡಿಸಿನ್ ಬೇಕು ಮತ್ತು ಏನೇನು ಐಟಮ್ಸ್ ಬೇಕು ಹಸುಗಳಿಗೆ ತೊಗೊಂಬರೋಣ. ಎಲ್ಲದಕ್ಕೂ ಹಗ್ಗ, ಬೆಲ್ಟು ಎಲ್ಲ ತೊಗೊಂಡಾಗಿದೆ. ಬೆಳಗ್ಗೆ ಮ್ಯಾಟ್, ತುಂಬ ಜನ ಮ್ಯಾಟ್ ಕೇಳ್ತಾ ಇರ್ತಾರಲ್ಲ, ಅವ್ರಿಗೂ ಮ್ಯಾಟೆಲ್ಲ ತೊಗೊಂಡಿದ್ದೀನಿ. ನೋಡಿ ಯಾವ ಥರ ಈಗ ಸತಿ ಎಲ್ಲ ಈಗ ಪ್ರೆಸೆಂಟು ರೈತರೆಲ್ಲ ಗೈಸ್ ಇವಾಗ ಇದ್ರ ಕೆಲಸದಲ್ಲಿ ಬಿಸಿ ಆಗಿದ್ದಾರೆ. ಅಂದರೆ ಜೋಳ ಕಟಾವಿಗೆ ಬಂದಿದೆ. ಜೋಳ ಹಾಕ್ತಾರೆ ಇವರು. ಜೋಳ ಕಟಾವಿಗೆ ಬಂದಿದೆ. ಅದನ್ನು ಕಟ್ ಮಾಡಿ ಶೈಲೇಜ್ ಮಾಡ್ತಿದ್ದಾರೆ. ನಾನು ನೆನೆ ವ್ಲಾಗಲ್ಲಿ ತೋರಿಸಿರ್ತೀನಿ. ಶೈಲೇಜ್ ಮೇಕಿಂಗ್ ಪ್ರೊಸೆಸ್. ಶೈಲೇಜ್ ಮಾಡ್ತಾ ಇದ್ದಾರೆ ಇವಾಗ. ಎಲ್ಲ ಆ ಕಡೆ ಬಿಸಿ ಆಗ್ಬಿಟ್ಟೆ. ಶೈಲೇಜ್ ಮಾಡ್ತಿದ್ದಾರೆ, ಗೋಧಿ ನಾಟಿ ಮಾಡ್ತಿದ್ದಾರೆ, ಮತ್ತು ಇವಾಗ ಹೊಸದಾಗಿ ಜೋಳ ಬಿತ್ತನೆ ಮಾಡ್ತಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಈಗ ರೈತರೆಲ್ಲ ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಜಾಸ್ತಿ ಇದರಲ್ಲಿ ಬಿಸಿ ಇದ್ದಾರೆ. ದೊಡ್ಡ ಫಾರ್ಮಲ್ಲಿ ನೋಡ್ತಾ ಇದ್ದೀರಿ ನೀವು ಯಾವ ಥರ ದೊಡ್ಡ ಫಾರ್ಮಲ್ಲೆಲ್ಲ ಯಾವ ಥರ ಶೈಲೇಜ್ ಮಾಡ್ತಾರೆ, ಮೇವೆಲ್ಲ ಯಾವ ಥರ ಹೊಂದಿಸ್ಕೊತಾರೆ ಅಂತ. 5,000 ಹಸುಗಳ ಫಾರ್ಮ್ ನೀವೇನು ನೋಡಿದ್ದೀರಾ, ಅವ್ರು ಬಂದ್ಬಿಟ್ಟು ಕಂಪ್ಲೀಟ್ ಶೈಲೇಜು, ಒಣಲ್ಲು ಮತ್ತು ನಮ್ಮ ಫೀಡ್ ಏನಿದೆ ಕಾರ್ಗಿಲ್ ಗೈಸ್. ನಾನು ಕಾರ್ಗಿಲ್ಲೇ ಫೀಡ್ ಎಲ್ಲರಿಗೂ ಯಾಕೆ ಹೇಳೋದು ಅಂದರೆ, ಪಂಜಾಬಲ್ಲಿ ಅದನ್ನೇ ಯೂಸ್ ಮಾಡೋದು. ಮತ್ತು ಕಾರ್ಗಿಲ್ಲು ಸ್ವಲ್ಪ ಕಾಸ್ಟ್ಲಿ ಇದೆ, ಅದೇ ಥರ ಕ್ವಾಲಿಟಿನೂ ಇದೆ. ಮತ್ತು ಹಸುಗಳಿಗೂ ಹೆಲ್ತಿಯಾಗಿರುತ್ತೆ ಗೈಸ್. ಅದು ಬೆಸ್ಟ್. ಒಳ್ಳೆ ಕಾನ್ಸಂಟ್ರೇಟೆಡ್ ಫೀಡ್ ಬೇಕು. ಕಾರ್ಗಿಲ್ ತುಂಬ ಬೆಸ್ಟ್ ಆಗುತ್ತೆ. ಸೊ ಬನ್ನಿ ಇವಾಗ ಏನೇನು ಐಟಮ್ ಬೇಕೋ ಹೋಗಿ ತೊಗೊಂಡು ಬರೋಣ. ಮತ್ತು ಕರುಗಳು ಕೇಳ್ತೀರಿ ತುಂಬ ಜನ. 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಆ ಥರ ಕರುಗಳು ಬೇಕು ಅಂತ. ಸೊ ಎಲ್ಲರಿಗೂ ಹೇಳಿದೆ, ಒಂದು 7 ತಿಂಗಳು ಮೇಲೆ ಕರುಗಳು ಸಿಕ್ಕತ್ತೆ, ತೊಗೊಂಡ್ಬರ್ತೀನಿ ಅಂತ ಹೇಳಿದೆ. ಅಷ್ಟರಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಆಯಿತು. ಏನು ಗುಡ್ ನ್ಯೂಸ್ ಅಂದರೆ, ನಮ್ಮ ಕರ್ನಾಟಕದಲ್ಲಿ
ಮುಂಚೆನೂ ಹಸುಗಳು ಹೋಗ್ತಾಯಿತ್ತು. ನಮ್ಮ ಕರ್ನಾಟಕಕ್ಕೆ ತೊಗೊಂಡೋಗೋರು ಕುಯ್ಯೋ ಹಸುಗಳು ಇಲ್ಲಿಂದ ಪಂಜಾಬಿಂದ ತೊಗೊಂಡೋಗಿ ನಮ್ಮ ಕರ್ನಾಟಕದಲ್ಲಿ ಕುಯ್ಯೋಕ್ಕೆ ಸೇಲ್ ಮಾಡ್ತಾಯಿದ್ರು. ಆ ನ್ಯೂಸ್ ಬಂದುಬಿಟ್ಟು ಕರ್ನಾಟಕದಿಂದ ಗೊತ್ತಾಗಿ ನಾವು ಪಂಜಾಬಲ್ಲಿ ಈ ಸತಿ 10 ಹಸು ಪರ್ಚೇಸ್ ಮಾಡಿ 10 ಹಸು ಪರ್ಚೇಸ್ ಮಾಡಿದ್ರು. ಅದ್ರಲ್ಲಿ 6 ಹಸು ಯೋಚನೆ ಮಾಡಿ, 6 ಹಸು ಅದರಲ್ಲಿ ಗಬ್ಬ ಇಲ್ದಿರೋ ಹಸು ಕುಯ್ಯೋ ಹಸುಗಳು ಹೋಗ್ತಾ ಇದ್ದವು. ಇಲ್ಲೇ ಹಿಡ್ದಿದ್ದಾರೆ, ಅದು ನ್ಯೂಸ್ ಸಮೇತ ನಿಮಗೆ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಆಗಿದೆ. ಅದಕ್ಕೋಸ್ಕರ ಈ ಸತಿ ಕರುಗಳು ತರಕ್ಕೆ ಆಗ್ತಿಲ್ಲ ಗೈಸ್. 6 ಹಸು ಕುಯ್ಯಕ್ಕೆ ತೊಗೊಂಡು ಹೋಗ್ತಿದ್ದು ಇವಾಗ ಲಾಕ್ ಆಗಿದೆ. ಇಲ್ಲೇ ನಮ್ಮ ಪಂಜಾಬಲ್ಲಿ ಲಾಕ್ ಮಾಡಿದ್ದಾರೆ ಪೊಲೀಸ್ನವರು. ಸೊ ಹಂಗಾಗಿ ಕಾಫ್ಸ್ ಅವೈಲೇಬಲ್ ಇಲ್ಲ ಸತಿ, ಕರುಗಳು ತರಕ್ಕೆ ಆಗ್ತಾಯಿಲ್ಲ. ನೆಕ್ಸ್ಟ್ ಲೋಡಲ್ಲಿ ನಾನು ಕರುಗಳನ್ನ ತೊಗೊಂಬರ್ತೀನಿ, ಒಳ್ಳೊಳ್ಳೆ ಟಾಪ್ ಕ್ವಾಲಿಟಿ ಹಸು ಕರುಗಳು ತೊಗೊಂಬರ್ತೀನಿ. ಮತ್ತು ನಮ್ಮದೇನು ಅಂದರೆ ಗೈಸ್ ದೊಡ್ಡ ಹಸುಗಳು ವಿತ್ ಡಾಕ್ಯುಮೆಂಟ್. ನಾನು ಅವಾಗಲೇ ಏನು ಕೇಳಿದೆ, ಒಳ್ಳೆ ಕೆಲಸ ಮಾಡಬೇಕು ಅಂತ ಏನು ಕೇಳಿದೆ ಅಂದರೆ ಇದಕ್ಕೇ ಹಸುವಿಂದ ಆ ಥರ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು ಗೈಸ್. ಒಳ್ಳೇದು ಮಾಡೋಕ್ಕಾಗಲ್ವಾ, ಬೇಡ. ಈ ಥರ ಕುಯ್ಯೋದಕ್ಕೆ ಹಸು ಆ ಥರ ಪಾಪದ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಹಂಗಾಗಿ ನಮ್ಮ ಹಸುಗಳೇನು ಎಲ್ಲ ಪ್ರತಿಯೊಂದು ಹೆಲ್ತ್ ಚೆಕಪ್ ಆಗಲಿ, ಪ್ರತಿಯೊಂದು ಪ್ರೆಗ್ನೆನ್ಸಿ ಚೆಕಪ್ ಇನ್ನೊಂದ್ಸತಿ ಮಾಡಿಸ್ತೀವಿ ನಾವು ಇಲ್ಲಿ. ಪ್ರೆಗ್ನೆನ್ಸಿ ಚೆಕಪ್ ಆಗಲಿ ಎಲ್ಲ ಮಾಡಿಸ್ಕೊಂಡು, ತೊಟ್ಟೆಲ್ಲ ನಿಪ್ಪಲ್ಲು ಡಾಕ್ಟರ್ ಬಂದು ಎಲ್ಲ ಪ್ರತಿಯೊಂದು ಚೆಕಪ್ ಆಗಿ ಹಸುಗಳು ಬರ್ತವೆ. ಸೊ ಈಗೆಲ್ಲ ನಮ್ಮ ಹಸುಗಳು ದೊಡ್ಡ ಹಸುಗಳು ಆಗಿರೋದ್ರಿಂದ ಕರುಗಳು ಬೇಡ. ಸುಮ್ಮನೆ ಏನಾದರೂ ಈಗೆಲ್ಲ ಹಸುಗಳ್ನು ಎಲ್ಲ ಗಾಡಿಗಳು ಚೆಕ್ ಮಾಡಿಬಿಡ್ತಾರೆ ಹಸುಗಳ ಗಾಡಿದು. ಸೊ ಹಂಗಾಗಿ ಕರುಗಳೇ ಬೇಡ, ಆರಾಮಾಗಿ ಹಸುಗಳು ಇದ್ದರೆ ನೆಮ್ಮದಿಯಾಗಿ ಬಂದ್ಬಿಡ್ತಾವೆ ಹಸುಗಳು. ಸೊ ಹಂಗಾಗಿ ಪರ್ಮಿಟ್ ಮಾಡಿಕೊಂಡು ಬರೀ ಹಸುಗಳು ಮಾತ್ರ ಪರ್ಚೇಸ್ ಮಾಡಿದ್ದೀನಿ. ಈಗ ಬರ್ತಾ ಇದ್ದಾವೆ ಟೋಟಲ್ ಒಂದು ಗಾಡಿ ಮಹಾರಾಷ್ಟ್ರಕ್ಕೆ ಹೋಗುತ್ತೆ, ಇನ್ನೆರಡು ಗಾಡಿ ನಮ್ಮ ಫಾರ್ಮಿಗೆ ಬರುತ್ತೆ ಡೈರೆಕ್ಟು. ಬಂದು ಹಸುಗಳು ಯಾವ ಥರ ಇದೆ ಲೈವಲ್ಲಿ ನೋಡಿ, ನಿಮಗೆ ಗೊತ್ತಿದೆ ಯಾವ ಥರ ಹಸುಗಳು ಸೆಲೆಕ್ಟ್ ಮಾಡಿದ್ದೀವಿ ಅಂತ. ಮಹಾರಾಷ್ಟ್ರದ್ದು ನಾನು ಒಂದು ಚೂರು ವ್ಲಾಗ್ ಆಗಲಿ ಮತ್ತು ವೀಡಿಯೋ ಆಗಲಿ ಮಾಡಿಲ್ಲ, ಯಾಕೆಂದರೆ ಅವರು ನನ್ನ ಹತ್ರ ತೊಗೊಂಡು ಸೇಲ್ ಮಾಡ್ತಾರೆ. ಹಂಗಾಗಿ ನಾನು ಮಹಾರಾಷ್ಟ್ರದವ್ರು ಮಾಡಲ್ಲ. ಮಹಾರಾಷ್ಟ್ರದವರು ಒಂದು ಲೋಡ್ ಪರ್ಚೇಸ್ ಮಾಡಿದ್ದಾರೆ. ನಮ್ದು 2 ಗಾಡಿ ಬರ್ತಾ ಇದೆ, 2 ಗಾಡಿ ಬರುತ್ತೆ. ಯಾರ್ಯಾರು ಬುಕ್ ಮಾಡಿದರೆ ಅವರು ನಾನು ಅಪ್ಡೇಟ್ ಮಾಡ್ತೀನಿ, ಅವ್ರು ಬಂದು ಹಸುಗಳನ್ನ ಪರ್ಚೇಸ್ ಮಾಡ್ಕೊಂಡೋಗಿ. ಈಗ ಬಂದಿದ್ದೀವಿ, ಈಗ ಪರ್ಚೇಸ್ ಮಾಡಬೇಕು. ಏನೇನು ಐಟಮ್ಸ್ ಬೇಕು ಎಲ್ಲ ಪರ್ಚೇಸ್ ಮಾಡಬೇಕು. ಇವಾಗ ಬನ್ನಿ ಹೋಗೋಣ. ಇವಾಗ ಮೆಡಿಕಲಿಗೆ ಬಂದಿದ್ದೀವಿ. ಯಾವ್ದು ಬೇಕು ಐಟಮ್ ತೊಗೊಂತೀರ ನೋಡಿ. ಅಲ್ಲಿ ಏನೇನು ಬೇಕು ಐಟಮ್ಸು ಹಸುಗಳಿಗೆ ಟೋಟಲ್ 20 ಅಂದರೆ 2 ಗಾಡಿ ಹಸುಗಳಿಗೆ ಏನೇನು ಬೇಕು ಎಲ್ಲ ತೊಗೊತೀರಿ. ಡಾಕ್ಟರ್ ಕನ್ಸಲ್ಟ್ ಮಾಡಿದ್ದಾರೆ. ಡಾಕ್ಟರ್ ಕನ್ಸಲ್ಟ್ ಮಾಡಿರೋದನ್ನ ಮೆಡಿಸಿನ್ ಏನೇನು ಬೇಕು ಎಲ್ಲ ಪರ್ಚೇಸ್ ಮಾಡ್ತಿದ್ದಾರೆ. ಈಗ ಡಾಕ್ಯುಮೆಂಟ್ ಆಗಿದೆ, ಡಾಕ್ಯುಮೆಂಟ್ ಮ್ಯಾಟ್ಸ್ ಆಯಿತು. ಡಾಕ್ಯುಮೆಂಟ್ ಮ್ಯಾಟ್ಸ್ ಆಗಿದೆ. ಈಗ ಮೆಡಿಕಲಿಗೆ ಬಂದು ಇದು ಮಾಡ್ತಾಯಿದ್ದೀವಿ. ಏನೇನು ಐಟಮ್ ಬೇಕು ಮೆಡಿಕಲಲ್ಲಿ, ಏನೇನು ಮೆಡಿಸಿನ್ಸ್ ಬೇಕು, ಇಂಜೆಕ್ಷನ್ಸ್ ಆಗಲಿ ಏನೇನು ಬೇಕು ಎಲ್ಲ ತೊಗೊತಿದ್ದಾರೆ. ಥರ್ಮೋಮೀಟರ್ ಬಿಲ್ ಎಲ್ಲ ಇದು ಥರ್ಮೋಮೀಟರ್ ಏನೇನು ಬೇಕು ಎಲ್ಲ ತೊಗೊಂಡು ದೊಡ್ಡ ಒಂದು 2 ಮೂಟೆ ತೊಗೊಂಡು ಓಡಬೇಕು. ದೊಡ್ಡ ಚೀಲಗಳು ತೊಗೊಬೇಕು, 10 ತೊಗೊಂಡು ಮತ್ತೆ ಫಾರ್ಮ್ಗೆ ಹೋಗೋಣ. ಮನೆಗೆ ಹೋಗೋಣ ಫಾರ್ಮ್ಗೆ. ಫೈನಲಿ ಇವಾಗ ಮೆಡಿಸಿನಲ್ಲಿ ತೊಗೊಂಡಾಗಿದೆ. ಮೆಡಿಸಿನ್ದು ಬಿಲ್ಲೇ 32,000 ಆಗೋಗಿದೆ. 32,000 ಬರೀ ಮೆಡಿಸಿನ್ಗೆ ಆಗೋಗಿದೆ. ಅಯ್ಯೋ, ಚಿಕ್ಕರಿಗೆ ಹತ್ತಿ ದೊಡ್ಡ ಕಾರಿಗೆ ಹತ್ತಿ ಅಭ್ಯಾಸ ಇದೆ, ಚಿಕ್ಕರಿಗೆ ಹತ್ತಕ್ಕಾಗಲ್ಲ. ಸೊ 32,000 ಬರೀ ಮೆಡಿಸಿನ್ಗೆ ಕೊಟ್ಟು ತೊಗೊಂಡಿದ್ದೀವಿ ಗೈಸ್. ಇವಾಗ ನೋಡೋಣ, ಈಗ ಹೋಗಿ ಚೀಲಗಳು ತೊಗೊಬೇಕು. ಒಂದು ದೊಡ್ಡ ಚೀಲಗಳು ತೊಗೊಂಡು ಸ್ವಲ್ಪ ಏನಾದ್ರು ಲೈಟಾಗಿ ಏನಾದ್ರು ತಿಂದು ಫಾರ್ಮ್ಗೆ ಹೋಗ್ಬೇಕು ಗೈಸ್. ಫಾರ್ಮ್ಗೆ ಹೋಗ್ಬೇಕು. ಎಲ್ಲ ಹಸುಗಳು ಬರಬೇಕು ಫಾರ್ಮ್ಗೆ. ಎಲ್ಲ ಹಸುಗಳಿಗೂ ಫಾರ್ಮ್ಗೆ ಕರ್ಸ್ಕೊಂಡು ಲೋಡ್ ಮಾಡಬೇಕು. ಒಂದು ಲೋಡು ನೀವು ನೋಡಿರ್ತೀರ, 5,000 ಹಸುಗಳ ಫಾರ್ಮ್ ಏನಿದೆ ಅಲ್ಲಿ ಲೋಡ್ ಆಗುತ್ತೆ. ಇನ್ನೊಂದು ಲೋಡು ಈಗ ರೆಸ್ಟ್ ಮಾಡ್ತೀವಲ್ಲ ಈ ಫಾರ್ಮಲ್ಲಿ ಲೋಡ್ ಆಗುತ್ತೆ. ನಾವು ಇವಾಗ ಪ್ರೆಸೆಂಟ್ ಇದೀವಲ್ಲ ಆ ಫಾರ್ಮಲ್ಲಿ ಲೋಡ್ ಆಗುತ್ತೆ. ಟೋಟಲ್ 2 ಲೋಡು. ಇನ್ನೊಂದು ಲೋಡು ಮಹಾರಾಷ್ಟ್ರಕ್ಕೆ ಇನ್ನೊಂದು 3 ದಿವಸ ಬಿಟ್ಟು ಲೋಡ್ ಆಗುತ್ತೆ ಗೈಸ್. ಟೋಟಲ್ 3 ಲೋಡ್ ಗಾಡಿಗಳು ಹೊರಡ್ತಿರೋದು. ಸೊ ಬನ್ನಿ ಗೈಸ್, ಇವಾಗ ಹೋಗಿ ಲೈಟಾಗಿ ಏನಾದ್ರು ತಿಂದ್ಕೊಂಡು ಹೋಗೋಣ ಫಾರ್ಮ್ಗೆ. ಇವಾಗ ಸದ್ಯಕ್ಕೆಲ್ಲ ಹಸುಗಳದ್ದು ಏನೇನು ಐಟಮ್ಸ್ ತೊಗೊಬೇಕಿದ್ದೆಲ್ಲ ತೊಗೊಂಡಾಯ್ತು. ಮೆಡಿಸಿನ್ ತೊಗೊಂಡಾಯ್ತು, ಫೀಡ್ ಗಿಡ್ ಎಲ್ಲ ತೊಗೊಂಡಾಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಆಗಿದೆ. ಈಗ 4:30 ಆಗಿದೆ ಗೈಸ್ ಟೈಮು. 4:30 ಈಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಬಿರಿಯಾನಿ ತಿಂತಾಯಿದ್ದೀವಿ. ಅಪ್ಪ ಇಲ್ಲದ ನೋಡಿ ತಿಂತಾಯಿದ್ದಾರೆ. 4:30 ಊಟ. ಏನು ಗೊತ್ತಾ, ಬೇರೆ ಕಡೆ ಎಲ್ಲ ಮಾಡ್ತಿದ್ವಲ್ಲ, ಅದೆಲ್ಲ ನೋಡ್ಕೊಬಿಟ್ರೆ ನಗ ಬರುತ್ತೆ. ಊಟನೇ ಸಿಗ್ತಾ ಇರಲಿಲ್ಲ. ಇವಾಗ ಅಟ್ಲೀಸ್ಟ್ 4:30 ಊಟ ಸಿಗುತ್ತೆ, ಖುಷಿಯಾಗಿ ಊಟ ಮಾಡು. ಬೇರೆ ಕಡೆಗೆ ಇನ್ನೂ ಊಟನೇ ಸಿಗ್ತಾ ಇರಲಿಲ್ಲ. ಈಗ 4:30 ಸರಿ ಊಟ ಸಿಗ್ತಾ ಇದೆಯಲ್ಲ, ಅದಕ್ಕೆ ಖುಷಿ ಪಡಬೇಕು. ಸೊ ಈಗ ಊಟ ತಿಂದು ಮತ್ತೆ ಫಾರ್ಮ್ಗೆ ಹೋಗಿ ಹಸುಗಳನ್ನ ಲೋಡ್ ಮಾಡೋಣ. ಬನ್ನಿ ಗೈಸ್ ನೋಡಿ, ಇವಾಗ ಗಾಡಿ ಲೋಡ್ ಹಾಕಬೇಕು. ಸ್ವಲ್ಪ ಆಚೆ ಬಂದಿದ್ವಿ ನಾವು, ಮತ್ತು ಫಾರ್ಮ್ ಓನರ್ ಆಚೆ ಬಂದಿದ್ವಿ. ಅವರ ಜಮೀನೆಲ್ಲ ತೋರಿಸ್ತಾ ಇದ್ದಾರೆ. ಎಲ್ಲ ಕಡೆ ಇವಾಗ ಹೊಲ ಉಳಿಸಿದ್ದಾರೆ. ಮತ್ತು ಚಾವಲ್ ಡಾಲಿಯನ ಬೈ ಎಸ್ಸಬಿ ಮತ್ತು ಭತ್ತ ಬೆಳೆದಿದ್ದಾರೆ ಗೈಸ್. ಅಕ್ಕಿ ಅಂದರೆ ಇಲ್ಲಿ ಚಾವಲ್ ಅಂತಾರೆ, ಭತ್ತ ಬೆಳೆದಿದ್ದಾರೆ ಎಲ್ಲ ಕಡೆ. ಮತ್ತು ಜೋಳ ನೋಡಿ ಯಾವ ಥರ ಬೆಳೆದಿದ್ದಾರೆ. ಇದೆಲ್ಲ ಸಾಲು ನೋಡಿದ್ರೆ ನೀಟಾಗಿ, ಅಂದರೆ ಬಿತ್ತನೆ ಜೋಳ ಮಾಡ್ತೀವಲ್ಲ ನಾವು. ನಾನು ಸತಿ ವ್ಲಾಗ್ ಬಿಟ್ಟಿದ್ದೆ, ಅದು ಹಳೆ ವೀಡಿಯೋ ಬಿಟ್ಟಿದ್ದೆ. ಆ ಥರ ಬಿತ್ತನೆ ಜೋಳ ಹಾಕಿ ನೀಟಾಗಿ ಬಿತ್ತನೆ ಮಾಡಿದ್ದಾರೆ. ಅವ್ರ ಹೊಲಕ್ಕೆ ಬಂದಿದ್ದೀವಿ, ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದೀವಿ. ಹೊಲ ನೋಡಿಕೊಂಡು ಈಗ ಗಾಡಿ ಬರಬೇಕು ಗೈಸ್. ನಮ್ಮ ಗಾಡಿಗಳೆಲ್ಲ ಬಂದುಬಿಟ್ಟಿದೆ. 2 ಗಾಡಿ ಒಂದೇ ಸತಿ ಲೋಡ್ ಆಗುತ್ತೆ. ಈ ಗಾಡಿ ಲೋಡ್ ಆಗೋ ವೀಡಿಯೋ ಹಸು ನಮ್ಮ ಫಾರ್ಮಿಗೆ ರೀಚ್ ಆದಮೇಲೆ ಅಪ್ಲೋಡ್ ಮಾಡ್ತೀವಿ ಈ ವ್ಲಾಗ್ನ. ನೀವೇನು ನೋಡ್ತಿದ್ರೆ ವ್ಲಾಗ್ನ ನಮ್ಮ ಹಸು ಆಗಲೇ ನಮ್ಮ ಫಾರ್ಮಿಗೆ ರೀಚ್ ಆಗಿರುತ್ತೆ, ಆವಾಗ ಅಪ್ಲೋಡ್ ಮಾಡ್ತಿರೋದು ವ್ಲಾಗು. ಸೊ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ನಿಜವಾಗ್ಲೂ ಕಮೆಂಟ್ ಮಾಡಬೇಕು ಗೈಸ್. ಸಪೋರ್ಟ್ ಮಾಡಿ ಇದೇ ಥರ. ಇನ್ಮೇಲೆ ಇನ್ನೂ ಒಳ್ಳೊಳ್ಳೆ ವ್ಲಾಗ್ ತರ್ತೀನಿ. ಒಳ್ಳೊಳ್ಳೆ ಚಾಲೆಂಜಸ್ ವೀಡಿಯೋ, ಪ್ರ್ಯಾಂಕ್ ವೀಡಿಯೋ ಎಲ್ಲ ಒಳ್ಳೊಳ್ಳೆ ವೀಡಿಯೋಸ್ ತರ್ತೀನಿ. ನಿಮ್ಗೆ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ಸರಿ ತುಮಾರ ರೀ ಕಿತ್ನೆ ಯಾಕಂದ್ರೆ ತುಂಬ ಚೆನ್ನಾಗಿದೆ.
ಇವಾಗೆಲ್ಲ ಅದಕ್ಕೆ ಇವ್ರಿಗೆ ಮೇವು ಆಗಲಿ ಹಸು ಆಗಲಿ ಎಲ್ಲ ಜಾಸ್ತಿ ಇವ್ರದ್ದು. ಈಗ ನಾನು ತುಂಬಿಸ್ತಿದ್ದೀನಿ ಒಣಲ್ನ, ನಿಮಗೆ ತೋರಿಸ್ತೀನಿ ನಿಮಗೆ ಎಷ್ಟು ತುಂಬಿಸ್ತಾ ಇದ್ದೀನಿ ಅಂತ. ತುಂಬ ಜಾಸ್ತಿ ತುಂಬಿಸ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಒಣಲ್ ಸಿಕ್ಕಿಲ್ಲ. ನಾನು ಒಣಲ್ ಪರ್ಚೇಸ್ ಮಾಡಿದೆ ಈ ವರ್ಷ. ಈಗ ನೆಕ್ಸ್ಟ್ ಈಗ ಸೀಸನಲ್ಲಿ ಮತ್ತೆ ಪರ್ಚೇಸ್ ಮಾಡಿಬಿಡ್ಬೇಕು ರಾಗಿ ಹುಲ್ನ. ನಮ್ಮ ಕಡೆ ರಾಗಿ ಹುಲ್ ಜಾಸ್ತಿ, ರಾಗಿ ಹುಲ್ ಪರ್ಚೇಸ್ ಮಾಡಿಡಬೇಕು. ಈಗಿಲ್ಲ ನನ್ನ ಹತ್ರ. ಸೊ ಹಂಗಾಗಿ ಇವ್ರ ಹತ್ರನೇ ಜಾಸ್ತಿ ತುಂಬಿಸ್ಕೊಂಡು ಹೋಗ್ತೀವಿ. ಪಂಜಾಬಿಗೆ ಬಂದಾಗೆಲ್ಲ ಈ ಥರ ನಮಗೆ ಜಾಸ್ತಿ ಕ್ಲೋಸ್ ಯಾರು ಇರ್ತಾರೆ ಅವ್ರ ಜಾಸ್ತಿ ತುಂಬಿಸ್ಕೊಂಡು ಹೋಗ್ಬಿಡ್ತೀವಿ ಒಣವನ್ನೆಲ್ಲ. ನೋಡಿ ಆ ಥರ ಶೈಲೇಜೇ ಇದೆ, ಶೈಲೇಜು ಮಾಡಿದ್ದಾರೆ. ಚಲೋ ಶೈಲೇಜು ಮಾಡಿದ್ದಾರೆ ಅಂತ ಬನ್ನಿ. ಶೈಲೇಜು ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ಇಲ್ಲೆಲ್ಲ ಚೆನ್ನಾಗಿ ನಾಟಿ ಮಾಡಿದ್ದಾರೆ, ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಸೊ ಬೈಕಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ. ಸೊ ಈ ವೆದರ್ ಆಗಿರೋದು ತುಂಬ ಖುಷಿ ಆಗ್ಬಿಡುತ್ತೆ. ಮಳೆ ಬರೋಂಗಾಗಿದೆ ಫುಲ್ಲು, ಹಂಗಾಗಿ ಈ ಥರ ತಂಪಾಗಿ ವೆದರ್ ಇದೆ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಬಿಸಿಲು, ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಈಗ ಮಳೆ ಬರೋಂಗಾಗಿದೆ, ಮೋಸ್ಟ್ಲಿ ಮಳೆ ಬರುತ್ತೆ ಇವತ್ತು. ಹಂಗಾಗಿ ಫುಲ್ ವೆದರ್ ತಂಪಾಗಿದೆ, ಒಳ್ಳೆ ನೋಡ್ತೀವಿ. ಈಗ ಗಾಡಿಗಳೆಲ್ಲ ಬಂದು ನಿಂತಿದೆ, ಕೇರ್ಟೇಕರೆಲ್ಲ ಕಾಯ್ತಾರೆ, ಮೇವೆಲ್ಲ ಫೀಡಿಂಗ್ ಎಲ್ಲ ರೆಡಿ ಮಾಡಿ ಈಗ ಹೋಗಿ ಎಲ್ಲ ಲೋಡ್ ಮಾಡಬೇಕು. ಬನ್ನಿ, ಇವ್ರದ್ದು ಶೈಲೇಜ್ ಆಗಿದೆ ಅಂತ, ಶೈಲೇಜ್ ತೋರಿಸ್ತಾರಂತೆ. ಹೊಲದ ಹತ್ರನೇ ಶೈಲೇಜ್ ಮಾಡಿಬಿಟ್ಟಿದ್ದಾರೆ ಗೈಸ್ ಇವರು. ಹೊಲದ ಹತ್ರನೇ ಎಲ್ಲ ಶೈಲೇಜ್ ಮಾಡಿದ್ದಾರೆ ಅಂತ ತೋರಿಸ್ತಾರೆ. ಬರೀ ಕಾರಲ್ಲೇ ಸುತ್ತಾಡ್ತಿದೆ, ಸೊ ಹಂಗಾಗಿ ಬೈಕಲ್ಲಿ ಸುತ್ತಾಡ್ತಿದೆ. ಈಗ ಬರೀ ಕಾರಲ್ಲೇ ಹಸು ಸೆಲೆಕ್ಷನ್ ಟೈಮಲ್ಲೆಲ್ಲ ಬರೀ ಕಾರಲ್ಲೇ ಓಡಾಡೋದಾಯಿತು. ಬೈಕ್ ಆರಾಮಾಗಿ ಬೈಕಲ್ಲಿ ಓಡಾಡ್ಬೋದು. ಒಳ್ಳೆ ವೆದರು, ಫುಲ್ ತಣ್ಣಗಾಗಿದೆ ವೆದರ್ ಇಲ್ಲ. ಇವಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಇವಾಗ ತಣ್ಣಗೆ ಚೆನ್ನಾಗಿದೆ ವೆದರ್. ಹೆಂಗಿದೆ ಕಡೆ ಪಂಜಾಬ್ ವಾತಾವರಣ? ಪಂಜಾಬಲ್ಲಿ ಯಾವ ಥರ ಇದೆ? ನಾವು ಒಂದು 10 ವರ್ಷ ನಮ್ಮ ಕರ್ನಾಟಕದಲ್ಲಿ 10 ವರ್ಷ ಹಿಂದೆ ಯಾವ ಥರ ಇತ್ತು ಆ ಥರ ಇದೆ. ಅಂದರೆ ಎಲ್ಲಿ ನೋಡಿದ್ರು ಹಸಿರು, ಮನೆಗಳು ಕಮ್ಮಿ, ಫಾರ್ಮ್ ಲ್ಯಾಂಡ್ ಜಾಸ್ತಿ ಇದೆ ಗೈಸ್. ಮನೆಗಳು ಸ್ವಲ್ಪ ಕಮ್ಮಿ ಈ ಕಡೆ. ಅಂದರೆ ಒಂದು 10 ವರ್ಷ ಹಿಂದೆ ಇದೆ ನಮಗಿಂತ ಆ ಥರ. ಎಲ್ಲ ಜಾಸ್ತಿ ಫಾರ್ಮಿಂಗ್ ಮೇಲೆ ಇವ್ರು ಫೋಕಸ್ ಮಾಡ್ತಾರೆ ಗೈಸ್. ನಮ್ಮ ಇಲ್ಲ ಫಾರ್ಮಿಂಗ್ ಮೇಲೆ ಫೋಕಸ್ ಮಾಡ್ತಾರೆ. ಇಲ್ಲೆಲ್ಲ ಇವರು ಮಕ್ಕಳೆಲ್ಲ ಸ್ವಲ್ಪ ಆಚೆ ಹೋಗ್ಬಿಡ್ತಾರೆ. ಕೆನಡಾದಲ್ಲಿ ಜಾಸ್ತಿ ಓದ್ತಾ ಇರ್ತಾರೆ, ಎಜುಕೇಷನ್ ಮಾಡ್ತಾರೆ ಕೆನಡಾದಲ್ಲಿ ಆಚೆ ಸಿಕ್ಕಾಪಟ್ಟೆ ಜನ. ಇವರೆಲ್ಲ ಇಲ್ಲೇ ಸೆಟಲ್ ಆಗಿಬಿಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪೀಸ್ ಅನಿಸುತ್ತೆ ನೋಡೋಕ್ಕೂ. ವೆದರು 10 ಎಕರೆ ಬೌಂಡ್ರಿ ಇದೆ ಅಂತ ಇವ್ರದ್ದು. ಎಷ್ಟು ಆರಾಮಾಗಿರುತ್ತೆ. ನಮ್ಮ ಕಡೆ ಎಲ್ಲ ಇಷ್ಟಿದ್ರೆ, ನನಗೇನಾದರೂ ಇದ್ದರೆ ಈ ಥರ 1000 ಹಸು ಫಾರ್ಮ್ ಮಾಡ್ತಾರೆ. ಅದಕ್ಕೂ ಒಂದು ಟೈಮ್ ಬರುತ್ತೆ. ಸೊ ಮನೆಗೆ ಶೈಲೇಜ್ ನೋಡೋಣ ಯಾವ ಥರ ಮಾಡಿದ್ದಾರೆ. ಶೈಲೇಜ್ ಎಷ್ಟು ದೊಡ್ಡದಾಗಿ ಇಟ್ಟಿದ್ದಾರೆ, ತುಂಬ ದೊಡ್ಡದು. ಅಷ್ಟು ದೊಡ್ಡ ಶೈಲೇಜು ಮಾಡಿಟ್ಟಿದ್ದಾರೆ. ಅದು ಹೊಲದ ಹತ್ರ ಇಟ್ಟಿದ್ದಾರೆ ಚೆನ್ನಾಗಿ. ಇವ್ರದ್ದು ಇವರೇ ಹೇಳ್ತಾರೆ ಶೈಲೇಜ್ ಅಂದರೆ ಇವ್ರದ್ದು ಜೋಳದ ಕಡ್ಡಿ ಹೇಳ್ತಾರೆ. ಜೋಳದ ಕಡ್ಡಿನೇ ಶೈಲೇಜ್ ಅಂತ ಹೇಳ್ತಾರೆ. ಇವ್ರ ಫಾರ್ಮ್ ಅವ್ರದ್ದು ಮನೆ ತೋರಿಸ್ತೀನಿ ಯಾವ ಥರ ಇದೆ. ತುಂಬ ಚೆನ್ನಾಗಿದೆ. ಮಳೆ ಬರುತ್ತೆ ಇವತ್ತು, ಫುಲ್ ಕೆಸರಾಗ್ಬಿಟ್ಟಿದೆ. ಇಲ್ಲೆಲ್ಲ ಮಣ್ಣು ಸಿಕ್ಕಾಪಟ್ಟೆ ನೈಸಾಗಿದೆ ಬೇಜಾರು. ನೆಕ್ಸ್ಟ್ ಬರಲಿ ಓಕೆ. ನೋಡಿ ಹಸುಗಳು ಯಾವ ಥರ ಇದ್ದಾವೆ, ಫುಲ್ ಫಸ್ಟ್ ಕ್ಲಾಸ್ ಹಸುಗಳು, ಟಾಪ್ ಹಸುಗಳು. ಆಗಲೇ ನಂದೆಲ್ಲ ಬರ್ತಾ ಇರೋದೆಲ್ಲ ಸೇಲ್ ಆಗೋಗಿದೆ, ಇನ್ನೂ ಲೋಡ್ ಆಗಿಲ್ಲ ಹಸುಗಳು. ಎಲ್ಲ ಸೇಲ್ ಆಗೋಗಿದೆ, ಒಂದು ಅವೈಲೇಬಲ್ ಇಲ್ಲ. ಆ ಥರ ಸೇಲ್ ಆಗಿದೆ. ಒಂದು ಹಸು ಅವೈಲೇಬಲ್ ಇದೆ. ನೋಡೋಣ, ನಾವು ಹೋಗೋ ವರ್ಷಕ್ಕೆ ಬುಕ್ ಆಗುತ್ತೆ ಅನ್ಕೊಂಡಿರ್ತೀನಿ, ಆಗಲಿ ಅಂತ ಅನ್ಕೊತೀನಿ. ಈಗ ನಾವು ಪಂಜಾಬಲ್ಲಿ ಇನ್ನೂ ಲೋಡು ಆಗಿಲ್ಲ, ಒಂದು ಹಸು ಬುಕ್ ಆಗಿದೆ. ಈ ವ್ಲಾಗು ಹಸು ರೀಚ್ ಆದಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ. ಒಂದು ಹಸು ಅವೈಲೇಬಲ್ ಇದೆ ಈಗ ಸದ್ಯಕ್ಕೆ, ಅದು ಬುಕ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇವ್ರಿಗೆ ಫುಲ್ ಖುಷಿ ಆಗ್ಬಿಡ್ತದೆ. ನಮ್ಮದು ಸೇಲ್ ಯಾವ ಥರ ನಡೆಯುತ್ತೆ ಕರ್ನಾಟಕದಲ್ಲಿ, ನಮ್ಮ ಹೆಸರು ಯಾವ ಥರ, ನಾನು ಇಲ್ಲಿ ಎಷ್ಟು ತೊಗೊಂಡು ಅಷ್ಟು ಅಲ್ಲಿ ಎಷ್ಟಕ್ಕೆ ಸೇಲ್ ಮಾಡ್ತೀನಿ ಅನ್ನೋದು ಇವ್ರಿಗೆ ಗೊತ್ತು. ಸೊ ಹಂಗಾಗಿ ಇವರಿಗೆ ಅಷ್ಟು ವಿಶ್ವಾಸ ಪ್ರೀತಿ. ಯಾಕೆಂದರೆ ಕಮ್ಮಿ ಮಾರ್ಜಿನಿಟಿ ಹಸುಗಳನ್ನ ಯಾರು ಸೇಲ್ ಮಾಡಲ್ಲ ಜಾಸ್ತಿ ಕಮ್ಮಿ ಮಾರ್ಜಿನಿಟಿ ಯಾರು ಸೇಲ್ ಮಾಡ್ತಾರೆ ಅಲ್ಲಿ ಜಾಸ್ತಿ. ಸೊ ಇವ್ರಿಗೆ ಅದು ಖುಷಿ ತುಂಬ. ಮತ್ತು ಇಲ್ಲಿ ಹಸುಗಳನ್ನ ತೊಗೊಳಕ್ಕೆ ಬಂದಾಗ ರೀಸೇಲರ್ಸ್ ಏನಂತಾರೆ, ಒಂದು 10,000 20,000 ಕಮ್ಮಿ ಕೊಡಿಸಿ ಹಸುಗಳನ್ನ ನನಗೆ ಕಮ್ಮಿ ರೇಟಲ್ಲಿ ಬೇಕು ಅಂತಾರೆ. ಸೊ ನಾವು ಆ ಥರ ಎಲ್ಲ ಹೇಳಲ್ಲ. 10,000 ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಹಸು, ನನಗೆ ಗ್ಯಾರಂಟಿ ಹಸು ಬೇಕು, ಒಳ್ಳೆ ಹಾಲು ಕರಿ ಹಸುಗಳು ಬೇಕು, ತೊಟ್ಟು ಚೆನ್ನಾಗಿರಬೇಕು, ಗಬ ಚೆನ್ನಾಗಿರಬೇಕು, ಆ ಥರ ಹೇಳಬೇಕು. ಸೊ ಆ ಥರ ಹೇಳಿ ಹಸುಗಳನ್ನ ಸೆಲೆಕ್ಟ್ ಮಾಡೋದು ಇವ್ರ ಹತ್ರ. ಆ ಥರ ಎಷ್ಟು ಚೆನ್ನಾಗಿದೆ. ಇವ್ರದ್ದು ಶೈಲೇಜ್ ಅಂತ ನೋಡೋಣ. ಬೈ ಓಯ್ ತುಮಾರ ನೋಡಿ, ಇವ್ರದ್ದು ತೋರಿಸ್ತೀನಿ. ಇವ್ರು ಇದನ್ನ ಶೈಲೇಜ್ ಅಂತ ಹೇಳ್ತಾ ಇರೋದು. ಜೋಳ ಮನೆ ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ಇವ್ರು ಇದನ್ನೇ ಶೈಲೇಜ್ ಅಂತ ಇರೋದು. ಜೋಳ ತುಂಬ ಉದ್ದ ಇದೆ. 8 ಫೀಟ್ है भाई, 8 ಫೀಟ್ ಆಗಿ 10 ಫೀಟ್ ಬರುತ್ತೆ ನೋಡಿ, 10 ಅಡಿ ಬರುತ್ತಂತೆ. ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ಇದು ಹಾಕಿದ್ದಾರೆ, ಟ್ರ್ಯಾಕ್ಟರ್ ಹೊಲ ಉಳ್ತಾ ಇದ್ದಾರೆ. ಎಲ್ಲ ಅವರೇ ಅದೇ ಹಾಕಿದ್ದಾರೆ. ಇವರು ಜೋಳನ ಶೈಲೇಜ್ ಅಂತ ಹೇಳ್ತಿರೋದು. ಇದೆಲ್ಲ ಜೋಳ ನೋಡ್ಕೊಳ್ಳಿ, ಇದನ್ನ ಶೈಲೇಜ್ ಅಂತ ಹೇಳ್ತಿದ್ದಾರೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಂದೊಂದು ಕಡ್ಡೀಲಿ 2-3 ಜೋಳ ಅಂದರೆ 2-3 ತೆನೆ ಬಂದಿದೆ, ತೆನೆ ಹೊಡೆದಿದೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿ ನೀರೆಲ್ಲ ಹಾಯಿಸಿ ಗೊಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. बहुत अच्छा है भाई. उधर क्या होगा, ಒಪ್ಪಿಗಾಯಿಗೆ ಸಬ್ ಬರ್ಬಾದ್ ಕರಿ ಗೈಸ್. ನಮ್ಮ ಕಡೆ ಎಲ್ಲ ಕಾಡಂದಿ ಬಂದು ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತವೆ. ಈ ಥರ ಎಲ್ಲ ಇರೋಕ್ಕೆ ಬಿಡಲ್ಲ. ಈ ಥರ ಜೋಳ ನೋಡಿದ್ರೆ ಸಾಕು, ಎಲ್ಲ ಹೊಡೆದಾಕ್ಬಿಟ್ಟಿರ್ತವೆ. ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಜೋಳ ಎಲ್ಲ ಹೊಡೆದಾಕ್ಬಿಟ್ಟಿರ್ತವೆ ಹಂದಿಗಳು ಬಂದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡೋಕ್ಕೆ ಒಂಥರ ಸ್ವರ್ಗ ಅನ್ಸುತ್ತೆ ನೋಡಿ ಗೈಸ್. ಮುಂದೆ ಸತಿ ಹೆವನ್ ಇದೆ. हाँ भाई कुछ नहीं बोलो.
कोल्ड ड्रिंक ले 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 नीचे गिर गया सारा है ना ಹಾಂ ಉದರ್ ನೀಚೆ ಗಿದ್ದಿನ ಕೆಳಗೆ ಬೀಳ್ಸ್ಬಿಟ್ಟೆ ಗೈಸ್ ಆವಾಗಲೇ ಬೈಕ್ ಸ್ಟಾರ್ಟ್ ಮಾಡಿಬಿಟ್ಟು ಕೆಳಗೆ ಬಿದ್ದಾಯಿತು. ತುಂಬ ಚೆನ್ನಾಗಿದೆ ನೋಡಿ, ಅಲ್ಲಿ ಟ್ರ್ಯಾಕ್ಟಲ್ಲಿ ಹೊಳ್ತಾ ಇದ್ದಾರೆ. ಇವರೆಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ, ಅದೇ ಥರ ದುಡ್ಡು ಮಾಡ್ತಾರೆ. ಅಂದರೆ ಇವರೆಲ್ಲ ಫಾರ್ಮಿಂಗಲ್ಲೇ ಜಾಸ್ತಿ ಪಳಗಿರೋದು, ಫಾರ್ಮಿಂಗೇ ಜಾಸ್ತಿ ಇವರಿಗೆಲ್ಲ. ಇವ್ರು ಬರ್ತಿಂದ ಬರೀ ಫಾರ್ಮಿಂಗಲ್ಲೇ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದೊಂದು ಮನೇಲಿ ಒಬ್ಬೊಬ್ಬರು ಇಬ್ಬಿಬ್ಬರೆಲ್ಲ ಇವರು ಜಾಸ್ತಿ ಜನ ಇರ್ತಾರೆ. ಮಕ್ಳುಗಳು ಜಾಸ್ತಿ, ಅವ್ರ ಫ್ಯಾಮಿಲಿ ಇದೆಲ್ಲ ಜಾಯಿಂಟ್ ಫ್ಯಾಮಿಲಿ ಜಾಸ್ತಿ ಇರುತ್ತೆ ಈ ಕಡೆ. ಚೆಂದಾಗೈಸಿ ಇವರೆಲ್ಲ ಅಣ್ಣ ತಮ್ಮದಿರು ತುಂಬ ಚೆನ್ನಾಗಿರ್ತಾರೆ. ನಾನು ನೋಡಿರೋದು ಕಡೆ ಎಲ್ಲ ಬರೀ ಅಣ್ಣ ತಮ್ಮದಿರು ತುಂಬ ಚೆನ್ನಾಗಿರ್ತಾರೆ. ಚಿಪ್ಸ್ ತೊಗೊಬಂದಿದ್ದಾರೆ, ಚಿಪ್ಸ್ ತಿಂದು ಜ್ಯೂಸ್ ಕುಡ್ದು ಮತ್ತೆ ಇವಾಗ ಫಾರ್ಮ್ಗೆ ಹೋಗಿ ಸಿಗ್ತೀನಿ ಗೈಸ್ ಮತ್ತೆ ನಿಮಗೆ. ಇವಳಿದ್ದಲ್ಲೆಲ್ಲ ನಾ ಮರೆಯಬೇಕು ನೀದಿರೇ ಅರೆ ಮರೆತು ಎಲ್ಲ ಮರೆತು ಹಾಯಾಗಿರುವೆ ಮೂರು ಹೊತ್ತು ನಿನ್ನ ಹೊರತು ಬೇರೆ ಏನು ನನ್ ಪ್ರೀತಿ ಗೊತ್ತೇ. ಬಂದಿದ್ದೀವಿ ಇವಾಗ ಫಾರ್ಮ್ ಹತ್ರ. ನಮ್ಮ ಗಾಡಿ ಬಂದಿದೆ ನೋಡಿ, ಬಂದಿದೆ ಗಾಡಿ. ಈಗ ಲೋಡ್ ಆಗ್ತಾ ಇದೆ. ಲೋಡ್ ಮಾಡಬೇಕು, ತೋರಿಸ್ತೀನಿ ನಿಮಗೆ ಯಾವ ಥರ ಲೋಡ್ ಆಗೋದು ಅಂತ. ನೋಡಿ ಗಾಡಿ ಟಾರ್ಪಲ್ ಹಾಕೊಂತೀರಿ ಸೈಡ್ಗೆ. ಶೈಲೇಜ್ ಬಂದಿದೆ. ಯಾವ ಥರ ತೊಗೊತೀವಿ, ಏನೇನು ತೊಗೊಂಡು ಹೋಗ್ತೀವಿ ನಿಮಗೆಲ್ಲ ಪ್ರತಿಯೊಂದು ತೋರಿಸ್ತೀನಿ ನೋಡಿ ಗೈಸ್. ಇಲ್ಲಿದೆ ಶೈಲೇಜು, ಪ್ರತಿಯೊಂದು ನಿಮಗೆ ಪಿನ್ ಟು ಪಿನ್ ತೋರಿಸ್ತೀನಿ. ಊಟ ಡಾಲ್ ದಿಯಾ ಬೈ, ಡಾಲ್ ದಿಯಾ. ನೋಡಿ ಗೈಸ್, ಒಳಗಡೆ ಶೈಲೇಜ್ ಹಾಕಿದ್ದಾರೆ. ಓ ಬೂಸಾ ಅಭಿ ಬರ್ನು ಮೇ ಇಸ್ಕೋ ಬೋಲ್ ದಿಯಾ ಬರ್ಲು ಹೇಳಿದ್ನಾ. ನಾನು ಈಗ ಮಾತಾಡ್ಕೊಂಡ್ಬಂದೆ, ಹೋಲ್ದಾಗ ಹೋಗಿವಲ್ಲ. ನೋಡಿ ಗೈಸ್ ಎಷ್ಟು ಹೆಲ್ಪ್ ಮಾಡ್ತಾರೆ. ಬೂಸ ಜಾಸ್ತಿ ತುಂಬಿಸ್ಕೊಂಡು ಯಾರೋ ಹಿಂಗೆ ತುಂಬ್ಕೊಳ್ಳೋದ ನೋಡಿ. ಈಗ ನಾನು ತುಂಬಿಸಿದ ಬೂಸ ನಾನು ತೋರಿಸ್ತೀನಿ. ಆ ಥರದ್ದು ಬೂಸದ್ದು ಇದು ಬ್ಯಾಗ್ ಫುಲ್ ಒಂದು ಬ್ಯಾಗಲ್ಲಿ ತುಂಬಿಸಿದ್ದೀನಿ ಬೂಸ. ಮತ್ತು ಶೈಲೇಜ್ ಆಗಿದೆ. ಇಲ್ಲೆಲ್ಲ ಫುಲ್ ಈಗ ಹಗ್ಗ ಕಟ್ಟಿ ಫುಲ್ ಫೀಡಿಂಗ್ ಎಲ್ಲ ಇಲ್ಲೇ ಫುಲ್ ಫೀಡಿಂಗ್ ಸಿಸ್ಟಮ್ ಬರುತ್ತೆ. ಮತ್ತು ಮ್ಯಾಟ್ ತೊಗೊಂಡು ಬಂದಿದ್ದೀನಿ ನೋಡಿ. ಮ್ಯಾಟ್ ಇದೆ ಇಲ್ಲಿ, ಒಂದೊಂದು ಮ್ಯಾಟು ನೋಡಿ. ಮ್ಯಾಟ್ ಮೇಲೆ ಬೂಸ ಆಗಲೇ ಹಾಕಿದ್ದಾರೆ. ನಾನು ಅಲ್ಲಿ ಹೋಗಿ ಬರೋಷ್ಟೊತ್ತಿಗೆ ಆಗಲೇ ತುಂಬಿ ಮೇಲೆ ಹಾಕಲೇ ಎಲ್ಲ ಫಿಟ್ ಮಾಡಿದ್ದಾರೆ, ಫಿಕ್ಸ್ ಮಾಡಿಟ್ಟಿದ್ದಾರೆ ನೋಡಿ. ಮೇಲೆಲ್ಲ ಫುಲ್ಲು ಆಗಿದೆ. ಮತ್ತು ಮಣ್ಣು ನೋಡಿ, ತುಂಬ ಅಂದರೆ ತುಂಬ ಮಣ್ಣು ತುಂಬಿಸಿಟ್ಟು. ಯಾಕೆ ಅಂದರೆ ಹಸುಗೆ ಬೆಡ್ ಇದ್ದಂಗೆ ಇರಬೇಕು. ಹಸು ಸೇಫಾಗಿ ಬರೋ ಟೈಮಲ್ಲಿ ಎಷ್ಟೇ ಕೂತ್ರು ಮತ್ತು ಹಸುನು ಕೆಳಗಡೆ ಸಾಫ್ಟಾಗಿದ್ದಷ್ಟು ಹಸು ಚೆನ್ನಾಗಿರ್ತವೆ, ಹೆಲ್ದಿಯಾಗಿ ಬರ್ತವೆ, ಸೇಫಾಗಿ ಬರ್ತವೆ ನೋಡಿ. ಸೇಫಾಗಿ ಬರ್ತವೆ. ಖುಷಿ ಆಗ್ತಿದೆಯಾ? ಮಂಗಳಾರತಿ ವೀಡಿಯೋಗಳಲ್ಲೇ ದೇವ್ರನ್ನ ಬಿಡ್ಕೊಂಡು ಮಂಗಳಾರತಿ ತೊಗೊತಾರೆ ನೋಡಿ. ಭಯ ಅಲ್ವಾ ದೊಡ್ಡ ಹಸುಗಳು. ಸೊ ಗೈಸ್ ಈ ಸತಿ ಹಸುಗಳು ಕಮ್ಮಿ ಆಗ್ತಿರೋದು. ಯಾಕೆ ಅಂದರೆ 2 ಹಸು ಈ ಸತಿ ಎಲ್ಲ ತೊಗೊಂಡಿರೋದಲ್ಲ ದೊಡ್ಡ ಹಸುಗಳು. ಬರೀ 8 ಹಸು ಹಾಕೊಂಡ್ಬಿಡ್ತಿರೋದು. 8 ಹಸುನಲ್ಲಿ 16 ಹಸು ಟೋಟಲು ಎರಡು ಗಾಡಿಗೆ. ಇಲ್ಲೊಂದು ಗಾಡಿ ನಿಂತಿದೆ ನೋಡಿ, ಇಲ್ಲೊಂದು ಗಾಡಿ ನಿಂತಿದೆ, ಅಲ್ಲೊಂದು ಗಾಡಿ ನಿಂತಿದೆ ನಮ್ಮದು ನೋಡಿ. 2 ಗಾಡಿ ನಿಂತಿದೆ. ಈಗ 2 ಗಾಡಿನೂ ಲೋಡ್ ಆಗಬೇಕು ಗೈಸ್. ತುಂಬ ಜನ ಫೋನ್ ಮಾಡ್ತಿದ್ದಾರೆ, ಹಂಗಾಗಿ ವ್ಲಾಗ್ ಮಾಡೋಕ್ಕೂ ಹಿಂಸೆ ಆಗ್ತದೆ. ಪರವಾಗಿಲ್ಲ ನೋಡೋಣ ನೋಡಿ. ಇಲ್ಲೊಂದಿದೆ ಗಾಡಿ ಬಂದಿದೆ, ನೋಡ್ಕೊಳ್ಳಿ ಗೈಸ್. ಪಾಸಿಂಗ್ ನೋಡ್ಕೊಳ್ಳಿ. ಪಿ ಬಿ ಅದು ಮಿಕ್ಕಿದ್ದು ಬ್ಲರ್ ಮಾಡಿರ್ತೀನಿ ನಂಬರು. ಪಿ ಬಿ ನೋಡ್ಕೊಳ್ಳಿ ಪಾಸಿಂಗ್. ಯಾಕೆ ಗೊತ್ತಾ, ಹಸುಗಳು ನೀವು ತೊಗೊತಾ ಇರ್ತೀರಾ, ಎಲ್ಲಿಂದ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು. ಇದ್ರದ್ದು ನಂಬರ್ ಪ್ಲೇಟ್ ತೋರಿಸ್ತೀನಿ. ಲೋಡ್ ಆಗೋ ಟೈಮಲ್ಲಿ ಇದ್ರದ್ದು ನಂಬರ್ ತೋರಿಸ್ತೀನಿ. ಹಿಂದೆ ಹೋಗಬೇಕು, ತೋರ್ಸೋಣ. ಎಲ್ಲ ಹಸುಗಳು ಸೇಲ್ ಆಗಿದಾವಪ್ಪ. ಒಂದೇ ಹಸು ಉಳ್ಕೊಂಡಿರೋದು, ಒಂದು ಹಸು ಉಳ್ಕೊಂಡಿದೆ. ಇರ್ಲಿ ನಮ್ಮ ಮನೇಲಿ ಒಂದು ಇರ್ಲಿ. ಈ ವ್ಲಾಗು ನಾನು ಅಲ್ಲಿ ತಲುಪಿದ ಮೇಲೆ ಹಾಕೋದು. ಎಲ್ಲ ಖಾಲಿ ಮಾಡೋದು ಬೇಡ, ಒಂದು ಫಾರ್ಮಲ್ಲಿ ಇರ್ಲಿ ಒಂದು. ಈಗ ಇನ್ನು ಖಾಲಿ ಏನಾದಿಲ್ಲ ಬಿಡು. ಗಜಲಕ್ಷ್ಮಿ ಬರ್ತಾವ್ರೆ ಇಬ್ರು ನಮ್ಮ ಮನೇಲಿ ಇಬ್ರು ಬರ್ತಾವ್ರೆ. ಅದನ್ನ ಮಾತ್ರ ಸೇಲ್ ಮಾಡಲ್ಲ ಗೈಸ್. ಇವಾಗ ಸದ್ಯಕ್ಕೆ ಸೇಲ್ ಮಾಡಲ್ಲ, ಐಡಿಯಾ ಏನೂ ಇಲ್ಲ. ಅದಕ್ಕೆ ಹಾಲು ತೆಗಿತೀನಿ, ನನ್ನ ಮನೇಲೆ ನಾನು ಹಾಲು ತೆಗಿತೀನಿ. ಎಷ್ಟು ತೆಗಿತೀನಿ ನೀವೇ ನೋಡಿ. 50 ಕೊಟ್ಟಿದೆ, ಅದು 50 ಲೀಟರ್ ಹಾಲು ಕೊಟ್ಟಿದೆ. ಎಷ್ಟು ತೆಗಿತೀನಿ ನಾನು, ನನ್ನ ಕೈಯಿಂದ ಎಷ್ಟು ಬರುತ್ತೆ ನೀವು ನೋಡಿ. ನೋಡಿ ಯಾವ ಥರ ಇದೆ ಗೈಸ್. ಗಾಡಿ ನೀಟಾಗಿ ಇದಾಗ್ತದೆ. ಈ ಫೀಡಿಂಗ್ ಎಲ್ಲ ನಾವೇನು ಫೀಡ್ ತಂದಿದ್ದೀವಿ, ಸಪ್ಲಿಮೆಂಟ್ಸು ಎಲ್ಲ ಹೇಳಿದೆ 32,000 ಖರ್ಚಾಗಿದೆ ಅಂತ. ಅಂದರೆ ಬರೀ ಮೆಡಿಸಿನ್ಗೆ. ಇದು ನಾನು ಫೀಡೆಲ್ಲ ತಂದಿದ್ದೀನಿ, ಅದು ಸಪ್ರೇಟ್ ಆಗುತ್ತೆ. ಫೀಡು ಮತ್ತು ರವೆ ಬೂಸ. ನಾನು ಹೇಳಿದೆ ರವೆ ಬೂಸ ಅಂದರೆ ರವೆ ಬೂಸ ಏನಕ್ಕೆ ಅಂದರೆ ಗೈಸ್ ಟ್ರಾವೆಲಲ್ಲಿ ಆಗ್ತೀವಿ ಅಷ್ಟೇ. ನಾನು ಯಾರಿಗೂ ಪ್ರಿಫರ್ ಮಾಡಲ್ಲ. ಟ್ರಾವೆಲಲ್ಲಿ ಮೇಲೆ ಉದುರಿಸೋಕ್ಕೆ ಹಸುಗಳು ಸ್ವಲ್ಪ ಜಾಸ್ತಿ ಸ್ಟ್ರೆಂತ್ ಬರಲಿ ಅಂತ ತೊಗೊಂಬಂದಿರೋದು ಅಷ್ಟೇ. ಅಂದರೆ ರವೆ ಬೂಸ ಅಂದರೆ ನಮ್ಮ ಕರ್ನಾಟಕಕ್ಕೆ ಅರ್ಥ ಆಗಲಿ ಅಂತ ಹೇಳಿರೋದು. ಆ್ಯಕ್ಚುಲಿ ರವೆ ಬೂಸ ಅಲ್ಲ ಫ್ರೆಂಡ್ಸ್, ಅದು ಆ್ಯಕ್ಚುಲಿ ಇಲ್ಲಿ ಪಂಜಾಬಲ್ಲಿ ಮಾಡ್ತಾರೆ. ಅದು 3 ಥರ ಎರಡಕ್ಕೆ ಇಂಗ್ರೀಡಿಯೆಂಟ್ಸ್ ಬೀಳುತ್ತೆ. ಇದು ಮುಸ್ಕಿನ ಜೋಳದ್ದು ಒಂದು, ಮತ್ತು 2 ಥರದ್ದು ಅದು ಹೇಳ್ತಾ ಇಲ್ಲ ಸೀಕ್ರೆಟ್ನ. ಸೊ ಅದು ಬಂದು ರವೆ ಬೂಸ ಅಲ್ಲ. ರವೆ ಬೂಸ ಸ್ವಲ್ಪ ಮಿಕ್ಸಲ್ಲಿ ಇರುತ್ತೆ, ಇಲ್ಲ ಅಂತಲ್ಲ, ಇಂಗ್ರೀಡಿಯೆಂಟ್ಸ್ ಎಲ್ಲ ಇರುತ್ತೆ. ಬಟ್ ತುಂಬ ಸ್ಮೆಲ್ ಚೆನ್ನಾಗಿದೆ. ರವೆ ಬೂಸ ಸ್ಮೆಲ್ಲೇ ಬೇರೆ, ಇದರ ಸ್ಮೆಲ್ಲೇ ಬೇರೆ. ಇದು ಚೆನ್ನಾಗಿದೆ. ಈಗ ಅದನ್ನು ಮೇವೊಳಗೆ ಮಿಕ್ಸ್ ಮಾಡೋಕ್ಕೋಸ್ಕರ ಅದನ್ನ ಯೂಸ್ ಮಾಡ್ತಾರೆ ಟ್ರಾವೆಲಲ್ಲಿ ಇದ್ದಾಗ. ಅಲ್ಲಿ ಮಿಕ್ಕಿದ್ದನ್ನು ಅಲ್ಲಿ ಹಾಕ್ತಾ ಇರ್ತೀವಿ ನಾವು. ನಮ್ಮ ಮನೇಲಿ ಉಳಿದಿದ್ರೆ ನಮ್ಮ ಮನೇಲಿ ಹಾಕ್ತಾ ಇರ್ತೀವಿ. ನೀವು ಬಂದಾಗ ನೋಡ್ಬೋದು ಅದನ್ನು ಏನು ಇರ್ತಾನೋ. ಅದನ್ನು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಸಿಗುತ್ತೆ ಗೈಸ್. ಅದು ಫೀಡಿನ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಸಿಗುತ್ತೆ. ಈಗ ಇನ್ನೊಂದು ಕಡೆಯೂ ಬರ್ತಾ ಇದೆ. ಹಣದೆ ಇನ್ನೊಂದು ಕಡೆಯೂ ಬರ್ತಾ ಇದೆ. ಇದ್ರದ್ದು ಅಷ್ಟೇ ಓಲ್ಡ್ ಇದ್ರದ್ದು ಅಷ್ಟು ನೋಡಿ. ಮಣ್ಣೆಲ್ಲ ಯಾವ ಥರ ಇದೆ. ಇದಕ್ಕೆ ಫುಲ್ ಫೀಡ್ ಆಗುತ್ತೆ. ಹಾಂ ಎಚ್ಚರ ಬಂದಿದ್ದಾರೆ. ಇದು ಹರಿಯಾಣ ಪಾಸಿಂಗ್ ಬಂದಿದೆ. ಬಂತು ಹರಿಯಾಣ ಪಾಸಿಂಗು ಹಸುಗಳು ಇದು ಸಾರಿ ಹರಿಯಾಣ ಪಂಜಾಬ್ 2 ಒಂದೇ. ಅದು ಇದು ಬರುತ್ತೆ. तुम गाड़ी का हरियाणा का गाड़ी क्या हरियाणा का गाड़ी
अच्छा ये कितना किलोमीटर है ಹರಿಯಾಣ ಗಾಡಿ ಇದು. ನಮ್ಮ ಅಪ್ಪಂಗೆ ಸ್ವಲ್ಪ ಹಿಂದಿ ಕಮ್ಮಿ, ನಮ್ಮ ಅಪ್ಪಂಗೆ ಹಿಂದಿ ಫುಲ್ ಬರಲ್ಲ, ಫುಲ್ ಅರ್ಥ ಆಗಲ್ಲ, ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ, ಮೇಂಟೈನ್ ಮಾಡ್ತಾರೆ. ಹರಿಯಾಣ ಗಾಡಿ ಬಂದಿದೆ, ಗಾಡಿ ಹರಿಯಾಣ ಪಂಜಾಬಿಗೆ ಬಂದಿದೆ. ಓ ಬೈ ಕಿಧರ್ ಲೋಡ್ ಕರ ಪಂಜಾಬ್ ಮೇ ಹರಿಯಾಣ ಮೇ, ಓ ಬೋಲೋ ಬ್ಲಾಗ್ ಮೇ ಅವ್ರನ್ನ ಬೇಡ, ಕಿಧರ್ ಲೋಡ್ ಕರ ಪಂಜಾಬ್ ಸಿ. ಯಾಕೆ ಗೊತ್ತಾಗೈಸ್ ನಿಮಗೆ 1% ಡೌಟ್ ಇರಬಾರ್ದು, ನಾವು ತೋರಿಸ್ತಿರೋದು, ಸೊ ಹಂಗಾಗಿ ಹೇಳ್ತಾ ಇರೋದು ಅಷ್ಟೇ ಬ್ಲಾಗಲ್ಲಿ. ನೋಡಿ ಗಾಡಿ ಈ ಥರ ಬರುತ್ತೆ. ಈಗ ಇದನ್ನು ಯಾವ ಥರ ಲೋಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ನೋಡಿ ಗೈಸ್. ಸೊ ಬನ್ನಿ, ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿಬಿಟ್ಟಿದೆ ನಮಗಂತೂ, ಪಂಜಾಬಿಗೆ ಬಂದರೆ ಸ್ಟ್ರೈನ್ ಜಾಸ್ತಿ ಆಗಿಬಿಡುತ್ತೆ. ಮನೆಗೆ ಹೋದ್ಮೇಲೆ ನಾಳೆ ಮನೆಗೆ ಹೋಗ್ತೀವಿ, ನಾಳೆ ಟಿಕೆಟ್ ಬುಕ್ ಆಗಿದೆ, ಮನೆಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡ್ತೀವಿ. ಈಗ ಗಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಗೈಸ್ ನೋಡೋಣ, ಈಗೆಲ್ಲ ರೆಡಿಯಾಗಿ ಫೀಡಿಂಗ್ ಎಲ್ಲ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ. ಗೈಸ್ ಇವತ್ತು ಲೋಡ್ ಆಗಬೇಕಿತ್ತು, ದೊಡ್ಡ ಫಾರ್ಮಲ್ಲಿ ತೊಗೊಂಡಿದ್ದ ಹಸುಗಳು, ನಿಮಗೆ ಗೊತ್ತಿರುತ್ತೆ, ದೊಡ್ಡ ಫಾರ್ಮಲ್ಲಿ ತೊಗೊಂಡಿದ್ದ ಹಸುಗಳು ಇನ್ನೂ ಬಂದಿಲ್ಲ ಗೈಸ್. ರಾತ್ರಿ ಆಗೋಗುತ್ತೆ, 12-1 ಗಂಟೆ ಆಗೋಗುತ್ತೆ ರೀಚ್ ಆಗೋಷ್ಟೊತ್ತಿಗೆ. ದೊಡ್ಡ ಫಾರ್ಮಲ್ಲಿ ಸ್ವಲ್ಪ ಲೇಟಾಗಿ ಲೋಡ್ ಮಾಡಿದೆ, ನಮಗೆ ಲೋಡ್ ಮಾಡಿದ್ದೀನಿ ಬರ್ತದೆ ಅಂತಂದರು. ಸೊ ಇನ್ನೂ ಲೋಡ್ ಆಗಿಲ್ಲ. ಸೊ ಹಂಗಾಗಿ ಗಾಡಿನೇ ನಾಳೆನೇ ಲೋಡ್ ಮಾಡಲಿ ಅಂತ ಹೇಳಿದ್ದೀವಿ. ನಾಳೆ ಲೋಡ್ ಆಗುತ್ತೆ ಗೈಸ್ ಗಾಡಿ. ಎಲ್ಲ ರೆಡಿ ಆಗಿತ್ತು ನೋಡಿ, ಇಲ್ಲಿ ಫೀಡ್ ಗೀಡ್ ಎಲ್ಲ ಫುಲ್ ರೆಡಿಯಾಗಿದೆ. ಫೀಡು ಇದು ಬೂಸ ಇದೆ, ಇದೆಲ್ಲ ಫುಲ್ ಫೀಡ್ ಹಾಕಿದ್ದೀವಿ. ಮತ್ತು ಕಾರ್ಗಿಲ್ ಫೀಡೆಲ್ಲ ತರಕಿದೆ, ಇನ್ನು ಇದು ಶೈಲೇಜು ಇದೆ, ಇನ್ನೂ ಲೋಡ್ ಮಾಡ್ತೀವಿ. ಕಾರ್ಗಿಲ್ ಫೀಡು, ಇನ್ನೊಂದು ಫೀಡು ಎಲ್ಲ ಬಂತು ನೋಡಿ, ಫೀಡು ತೋರಿಸ್ತೀನಿ. ಇದು ಇನ್ನೊಂದು ಫೀಡು, ಈ ಕಾರ್ಗಿಲ್ ಟ್ರಾನ್ಸಿಷನ್ ಮಿಕ್ಸು ತರಿಸ್ತಿದ್ದೀನಿ ನೋಡಿ ಗೈಸ್, ತೋರಿಸ್ತೀನಿ ಏನೇನು ಲೋಡ್ ಆಗ್ತಾಯಿದೆ ಅಂತ. ಎಲ್ಲ ರೆಡಿಯಾಗಿತ್ತು, ಲಾಸ್ಟಿಗೆ ಈ ಥರ ಆಯಿತು ಗೈಸ್. ನೋಡಿ ನಾಳೆನೇ ಆಗಲಿ ಅಂತ, ಯಾಕೆಂದರೆ ದೂರದಿಂದ ಬರ್ತಿದ್ದಾವೆ. ದೂರದಿಂದ ಬರೋ ಹಸುಗಳು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಿ ನಾಳೆ ಲೋಡ್ ಮಾಡೋಣ ಅಂತ ಹೇಳಿದ್ವಿ. ಮತ್ತು ಇನ್ನೊಂದ್ಸತಿ ಡಾಕ್ಟರ್ಗೆ ಇನ್ನೊಂದ್ಸತಿ ಚೆಕ್ ಮಾಡ್ಸೋಣ. ಈಗ ಬರ್ತಿರೋ ಹಸುಗಳು ಇನ್ನೊಂದ್ಸತಿ ಚೆಕ್ ಆಗೇ ಆಗುತ್ತೆ. ಒಂದು ಹಸು ಮಾತ್ರ ಬಂದಿರೋದು, ಇನ್ನು ಮಿಕ್ಕಿದ ಹಸುಗಳೆಲ್ಲ ಬರ್ತಾ ಇದ್ದಾವೆ. ಸೊ ಎಲ್ಲ ಹಸುಗಳು ಇನ್ನೊಂದ್ಸತಿ ಚೆಕ್ ಮಾಡಿ ನಾವು ಬಂದ ತಕ್ಷಣ ಚೆಕ್ ಮಾಡ್ತೀವಿ ಗೈಸ್. ಮತ್ತೇನಾದರೂ ಅವ್ರ ಫಾರ್ಮಲ್ಲಿ ಏನಾದ್ರು ಫಾಲ್ಟ್ ಗಿಲ್ಟ್ ಆಗಿರಬಾರ್ದಲ್ಲ, ಹಾಗಾಗಿ ಇಲ್ಲಿ ಇನ್ನೊಂದ್ಸತಿ ಚೆಕ್ ಮಾಡ್ತೀವಿ. ನೋಡೋಣ ಏನಾಗುತ್ತೆ ಅಂತ. ಈಗೆಲ್ಲ ಗಾಡಿಗೆಲ್ಲ ರೆಡಿ ಮಾಡಿ ಗಾಡಿ ಸೈಡಿಗೆ ಹಾಕ್ತೀವಿ. 2 ಗಾಡಿನೂ ಇದ್ದಾವೆ, 2 ಗಾಡಿನೂ ಬಂದಿರ ಪಾಪ ಅವ್ರು. ಇವತ್ತೇ ಲೋಡ್ ಒಂದು ಇವತ್ತಿಗೆ ಕರ್ಸ್ಕೊಂಡಿದ್ದಾರೆ. ನೋಡೋಣ ನಾಳೆ ಆಗುತ್ತೆ ಲೋಡ್. ನೋಡಿ ಯಾವ ಥರ ಲೋಡ್ ಆಗಿದೆ, ಎಲ್ಲ ಮ್ಯಾಟ್ ಎಲ್ಲ ಮೇಲಾಗಿದೆ, ಮತ್ತು ಜಾಸ್ತಿ ಬೂಸ ಎಲ್ಲ ಹಾಕ್ಸ್ಕೊಂಡಿದ್ದೀನಿ ಮೇಲೆ ಒಣಲ್ಲು. ಇದು ಫುಲ್ ಒಣಲ್ಲೆ ಮೇಲ್ಗಡೆ ನೀವೇನು ನೋಡ್ತೀವಿ, ಫೀಡ್ ಬ್ಯಾಗಲ್ಲಿ ಒಣಲ್ ತುಂಬಿರೋದು. ಫುಡ್ ಎಲ್ಲ ರೆಡಿ ಇದೆ. ಈಗ ಇದೊಂದು ಥರದ ಫೀಡ್ ಇದೆ, ಮತ್ತು ಇದೊಂದು ಥರದ ಫೀಡ್ ಇದೆ ನೋಡಿದ್ರಿ ಫೀಡು. ಮತ್ತು ಇನ್ನೊಂದು ಹಾಕ್ತಾರೆ ನೋಡಿ, ಟ್ರಾನ್ಸಿಷನ್ ಮಿಕ್ಸ್ ಈ ಕರ್ಲು ಏಸೆ ನೋಡಿ ಗೈಸ್, ಇದು ಟ್ರಾನ್ಸಿಷನ್ ಮಿಕ್ಸ್ ಕಾರ್ಗಿಲ್ ಕಂಪ್ನಿದು ಟ್ರಾನ್ಸಿಷನ್. 2 ಫೀಡು ಹಾಕ್ಸಿದ್ದೀನಿ, ಟ್ರಾನ್ಸಿಷನ್ ಪ್ಲಸ್ ಅಂತ ಬರುತ್ತೆ, ಟ್ರಾನ್ಸಿಷನ್ ಪ್ಲಸ್ ಹಾಕ್ಸಿದ್ದೀನಿ. ಸೊ ಈ 2 ಫೀಡು ಮತ್ತು ಇನ್ನೊಂದು ಬೂಸ, ಇನ್ನು ಆ ಕಡೆಗೂ ಒಂದು ಹಾಕ್ಸಿರ್ತೀವಿ. ಫೀಡಿಂಗ್ ಎಲ್ಲ ಆಗಿದೆ ಗೈಸ್. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಊಟ ಮಾಡಿ ಮಲ್ಕೊಂಡು ರೆಸ್ಟ್ ಮಾಡಬೇಕು ಗೈಸ್. ಸೊ ಬನ್ನಿ ನೋಡೋಣ. ಗಾಡಿ ಇವಾಗ ನಾಳೆನೇ ಲೋಡ್ ಆಗುತ್ತೆ. ಈಗ ನಾವು ಊಟ ಮಾಡ್ತೀವಿ. ಗಾಡಿ ಇನ್ನೊಂದು 10 ನಿಮಿಷದ ಗಾಡಿ ಬರುತ್ತೆ ಗೈಸ್, ಹಸುಗಳೆಲ್ಲ ಬಂದ್ಬಿಡ್ತವೆ. ಈಗ ಊಟ ಮಾಡ್ತಾಯಿದ್ದೀವಿ. ರೊಟ್ಟಿ, ಆಲೂಗಡ್ಡೆ ಸಬ್ಜಿ ಮಾಡಿದ್ದಾರೆ, ಆಲೂಗಡ್ಡೆ ಮತ್ತು ಕಾಬೂಲ್ ಕಾಳು ಬರುತ್ತೆ ನಮ್ಮ ಕಡೆ, ಅದನ್ನು ಹಾಕಿ ಸಬ್ಜಿ ಮಾಡಿದ್ದಾರೆ. ರೈಸು ತಿಂತಾಯಿದ್ದೀವಿ, ನಾನು ನಮ್ಮ ಅಪ್ಪ ಇಬ್ಬರು ತಿಂತಾಯಿದ್ದೀವಿ. ಹೆಂಗಿದೆ ಅಪ್ಪ ಊಟ? ಬೇರೆ ಕಡೆ ಎಲ್ಲ ಹೊರಗಡೆ ಹೋಟೆಲ್ ಊಟ ತಿಂತೀವಿ. ಈ ಫಾರ್ಮಲ್ಲಿ ಸ್ವಲ್ಪ ಮನೆ ಊಟನೇ ಜಾಸ್ತಿ ತಿಂತಿದ್ದೀವಿ, ಚೆನ್ನಾಗಿದೆ. ಮತ್ತು ಹೊರಗಡೆ ಊಟನೂ ಜಾಸ್ತಿನೇ, ಮನೆ ಊಟ ಸ್ವಲ್ಪ ಕಮ್ಮಿ. ಆದರೂ ಒಂದು ಟೈಮು ಮನೆ ಊಟ ಸಿಗ್ತದೆ. ಮನೆ ಊಟ ನೆಮ್ಮದಿಯಾಗಿರ್ತದೆ ಸರ್, ಆರಾಮಾಗಿರುತ್ತೆ. ಆದರೆ ರೊಟ್ಟಿ ಜಾಸ್ತಿ ಅಷ್ಟೇ ಈ ಕಡೆ. ರೊಟ್ಟಿ ಚಪಾತಿ ನೋಡಿ, ಇದು ಚಪಾತಿನ ರೊಟ್ಟಿ ಅಂತ ಹೇಳ್ತಾರೆ. ಚಪಾತಿನ ರೊಟ್ಟಿ ಅಂತವೆ. ಅದ್ರಲ್ಲಿ ತಂದೂರಿ ರೊಟ್ಟಿ ಥರ, ಬೇರೆ ಹೋಟೆಲ್ ತಂದೂರಿ ರೊಟ್ಟಿ ಥರ ಇರುತ್ತೆ, ಅಟ್ಲೀಸ್ಟ್ ತಿನ್ಬೋದು. ಇವು ಸೇಮ್ ಚಪಾತಿ, ಬಟ್ ಇವ್ರು ರೊಟ್ಟಿ ಅಂತ ಅನ್ಬೇಕು. ಎಲ್ಲರೂ ಹಂಗೇನೋ ರೊಟ್ಟಿ ಅಂತ ನಾನು ಆ ರೊಟ್ಟಿಗೆ ಇದು ಮೊಸರು ತಗೊಂಬಂದು ಕೊಡ್ತಾರೆ ನೋಡಿ, ಮೊಸರು ತಂದ ನೋಡಿ. ಉಡಾಳ ನನ್ನ ಮಗ ತೋರಿಸು, ಉಡಾಳನ್ನ ಅವನು ತೋರಿಸಲ್ಲ. ದಹಿ ನೋಡಿ, ಮೊಸರು ತಂದು ಕೊಟ್ಟಿದ್ದಾನೆ. ಸ್ವಲ್ಪ ತರಲೆ ಜಾಸ್ತಿ ಅವನು. ಓಕೆ ಗೈಸ್, ಈಗ ಊಟ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ಹಸುಗಳು ಬರ್ತವೆ, ಹಸುಗಳು ಮತ್ತೆ ತೋರಿಸ್ತೀನಿ ಗೈಸ್, ಯಾವ್ದು ಬಂದಿದ್ದಾವೆ, ಯಾವ ಥರ ಬಂದಿದ್ದಾವೆ ಮತ್ತೆ ತೋರಿಸ್ತೀನಿ. ಊಟ ಮಾಡಿ ಮತ್ತೆ ಸಿಗ್ತೀನಿ.